ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ರೋಶಾ ವರ್ಕಲ್ಲಿ ಹೊಸ ಒಂದು ಡಿಸೈನ್ನ ಸೀರೆಗೆ ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆಯೇ 6 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ನಾಟ್ ಹಾಕ್ಕೊಂಡು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊತೀನಿ. ಈಗ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ ವರ್ಕಲ್ಲಿ ತುಂಬಾ ಸಿಂಗಲ್ ಕ್ರೋಶೆ ಬರುತ್ತೆ. ಈಗ ಮತ್ತೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ, ಒಟ್ಟು 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿರ್ತೀವಿ ನೋಡಿ, ಆ ಲಾಕನ್ನು ಬಿಟ್ಟು ಒಟ್ಟು 5 ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ನೋಡಿ, 5 ಸಿಂಗಲ್ ಕ್ರೋಶೆ ಆಗಿದೆ. ಇವಾಗ ದಾರಾನ ಸ್ವಲ್ಪ ಎಳೆದು ಒಂದು ಬೀಡನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ. ಈ ಥರ ನೀಡ್ಲಲ್ಲಿ ದಾರ ಹಾಕಿ ಬೀಡಿಂದ ಹೊರಗಡೆ ತೆಗೆದು ಲಾಕ್ ಮಾಡಿಕೊಂಡು, ಈಗ ಅದು ದಾರ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ 5 ಸರ್ತಿ ಸಿಂಗಲ್ ಲಾಕ್ ಹಾಕೋತೀನಿ. ಫ್ರೆಂಡ್ಸ್, ಈ ವರ್ಕನ್ನು ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗೂ ಇದೆ. ನಾವೇ ಮನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ಖುಷಿ ಸಿಗುತ್ತೆ, ನಾವೇ ಹಾಕಿದ್ದು ಅಂತ. ಹಾಗಾಗಿ ನೀವು ಸ್ವಲ್ಪ ಮನೇಲಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈಗ 5 ಸಿಂಗಲ್ ಕ್ರೋಶ ಆಯಿತು. ಈಗ 3 ಅಥವಾ 4 ಚೈನ್ ಹಾಕ್ಕೋಬೇಕು. ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ 3 ಚೈನ್ ಆದಮೇಲೆ ಆ 3ನೇ ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಹಾಕೋತೀನಿ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಫಸ್ಟ್ಗೆ 5 ಸರ್ತಿ ಸಿಂಗಲ್ ಕ್ರೋಶೆ ಆಯಿತು, ಒಂದು ಬೀಡ್ ಆಯಿತು, ಮತ್ತು 5 ಸರ್ತಿ ಸಿಂಗಲ್ ಕ್ರೋಶೆ ಆಯಿತು, ಮತ್ತು 3 ಸರ್ತಿ ಚೈನ್ ಹಾಕ್ಕೊಂಡೆ ಕುಚ್ಚಿಗೋಸ್ಕರ. ಆಮೇಲೆ ಮತ್ತೆ 5 ಸಿಂಗಲ್ ಕ್ರೋಶೆ. ಈಗ ಮತ್ತೆ ಒಂದು ಬೀಡ್ ಹಾಕೋತೀನಿ, ಅದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ಇದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಸಿಂಗಲ್ ಕ್ರೋಶೆ ತುಂಬ ಬರುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ಒಂದು ರಿಂಗ್ ಬೀಡ್ ಹಾಕೋತೀನಿ, ಲಾಕ್ ಮಾಡ್ಕೋತೀನಿ ರಿಂಗ್ ಬೀಡನ್ನ. ಈ ನೀಡಲ್ನ ರಿಂಗಿಂದ ಒಳಗಡೆ ಸೇರಿಸಿ ದಾರ ಅದರಿಂದ ಎಳೆದು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಲಾಕ್ ಮಾಡಾದಮೇಲೆ
ಮತ್ತು ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ 3 ದಾರ ಏನು ಬರುತ್ತೆ ನೋಡಿ, ಆ 3 ದಾರದಲ್ಲಿ ಈಗ ಈ ದಾರನ ಎಳ್ಕೊತೀನಿ. ಎಳ್ದಾದ್ಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಬೇಕು. ಈಗ 1 2 3 ಚೈನ್ ಹಾಕೋತೀನಿ. ಇಲ್ಲಿ 2ರ ಮಧ್ಯೆ ಒಂದು ಗ್ಯಾಪು ಬಂದಿರುತ್ತೆ ನೋಡಿ, ಆ ಗ್ಯಾಪಲ್ಲಿ ದಾರ ನೀಡಲ್ ಹಾಕಿ ದಾರನ ಎಳೆದು, ಈಗ ನೀಡಲ್ ಮೇಲೆ 2 ದಾರ ಆಯಿತು. ಈಗ ಮತ್ತೆ ದಾರನ ಎಳೆದು ಒಂದು ಮಾಡ್ತೀನಿ. ಈಗ ಇನ್ನೊಂದು ಸರ್ತಿ ನೋಡಿ, ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆಯಿಂದ ದಾರ ಎಳೆದ್ರೆ ಸೂಜಿ ಮೇಲೆ 3 ಆಗುತ್ತೆ. ಆ 3 ದಾರನೂ ಒಂದು ಮಾಡ್ಕೊತೀನಿ. ಈಗ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಈಗ 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕಿ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ಸ್ ಇರುತ್ತೆ, ನಿಮಗೆ ಕಾಣಿಸುತ್ತೆ. ಆ ದಾರದಲ್ಲಿ ಒಂದು ಸರ್ತಿ ದಾರ ಎಳೆದು ಆ 2 ದಾರದಲ್ಲಿ ಒಂದು ಸರ್ತಿ ಮತ್ತೆ ದಾರ ಎಳೆದು ಒಂದು ಮಾಡ್ತೀನಿ ನೋಡಿ. ಅದೇ ಥರ ಈ 3 ದಾರದಲ್ಲಿ ದಾರ ಎಳೆದು ಲಾಕ್ ಟೈಟ್ ಮಾಡಿ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಆಯಿತು. ನೋಡಿ, ಈ ಥರ ವರ್ಕ್ ಈ ಥರ ಕಾಣಿಸುತ್ತೆ. ಒಟ್ಟು 12 ಈ ಥರ ನಾಟ್ ಹಾಕೋತೀನಿ. ಈ ಥರ ರೌಂಡಾಗಿ ಹಾಕೋಬೇಕು. ನಾನು ರೌಂಡಾಗಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ. ಈಗ ಒಟ್ಟು 11 ಆಗಿದೆ. ನಾನಿವಾಗ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಥರ ದಾರ ಎಳೆದು ಮೂರು ಸರ್ತಿ ಚೈನ್ ಹಾಕೋಬೇಕು. ಈ ಥರ ಚೈನ್ ಹಾಕಿ ಈ ಗ್ಯಾಪಲ್ಲಿ ನೀಡ್ಲ್ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು. ಒಟ್ಟು 12 ನಾಟ್ ಬರುತ್ತೆ. ಈ ವರ್ಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೊಂದು ಚೈನ್ ಹಾಕೋತೀನಿ. ಚೈನ್ ಹಾಕ್ಕೊಂಡು ಈ ರಿಂಗ್ ಬೀಡ್ಗೆ ಮತ್ತೊಂದು ಸರ್ತಿ ದಾರನ ಒಳಗಡೆ ತಗೊಂಡು ಲಾಕ್ ಮಾಡ್ಕೋತೀನಿ. ಈ ಲಾಕ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ, ತುಂಬ ದೂರನೂ ಬೇಡ ತುಂಬ ಹತ್ತಿರನೂ ಬೇಡ, ಒಂದು ಅಳತೆನಲ್ಲಿ ತಗೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ. ಅವಾಗ ಮತ್ತೆ ನಾನು 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಇವಾಗ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ 3 ದಾರ ಏನು ಬರುತ್ತೆ ನೋಡಿ, ಆ 3 ದಾರದಲ್ಲಿ ಈಗ ಈ ದಾರನ ಎಳ್ಕೊತೀನಿ. ಫ್ರೆಂಡ್ಸ್, ನಾನು ಈ ಥರ ಕುಚ್ಚಿನ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ, ನೀವು ಅದಕ್ಕೆ ಸಪೋರ್ಟ್ ಮಾಡಿ. ಹಾಗೆಯೇ ನಾನು ರಂಗೋಲಿ ಡಿಸೈನ್ಸನ್ನು ಕೂಡ ಬಿಡ್ತಾ ಇದ್ದೀನಿ, ನೀವು ಅದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನೋಡಿ, ವರ್ಕ್ ಈ ಥರ ಕಾಣಿಸುತ್ತೆ. ಫಸ್ಟ್ಗೆ ಬೀಡ್ ಬರುತ್ತೆ, ಆಮೇಲೆ ಕುಚ್ಚು ಬರುತ್ತೆ, ಅದಾದ ನಂತರ ಬೀಡ್ ಬರುತ್ತೆ, ಮತ್ತು ರಿಂಗ್ ಬೀಡಲ್ಲಿ ಈ ಥರ ಸುತ್ತಲಿ ವರ್ಕ್ ಬಂದು, ಮತ್ತು ನೆಕ್ಸ್ಟು ಇವಾಗ 5
ಸಿಂಗಲ್ ಕ್ರೋಶೆ ಆಯಿತು. ಈಗ ದಾರಾನ ಹೊರಗಡೆ ಎಳೆದು ಒಂದು ಬೀಡ್ ಹಾಕೋತೀನಿ. ಈಗ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ 4 ಆಯಿತು. 5ನೇದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ 5 ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನಿಮಗೆ ಬೇಕಂದರೆ 4 ಕೂಡ ಚೈನ್ ಹಾಕೋಬೋದು. ಅಲ್ಲಿ 3 ಚೈನ್ ಹಾಕಿದಲ್ಲಿ ಕುಚ್ಚು ಬರುತ್ತೆ. ಈಗ ಮತ್ತೆ 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ನೋಡಿ ಈ ಥರ 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ 5 ಸರ್ತಿ ಸಿಂಗಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ ಒಂದು ಬೀಡನ್ನು ಸೇರಿಸ್ಕೊಂಡು ಆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ದಾರ ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿ. ನೋಡಿ ಇದಾದಮೇಲೆ ಈಗ ಮತ್ತೆ ನಾನು 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ ವರ್ಕ್ ತುಂಬಾ ಈಸಿ ಇದೆ. ಬಿಗ್ನರ್ಸ್ಗೂ ಕೂಡ ತುಂಬ ಈಸಿ ಆಗುತ್ತೆ ಈ ವರ್ಕ್. ಆಮೇಲೆ ಇದನ್ನು ನಾವು ಮನೆಯಲ್ಲೇ ಕಲಿತು ನಾವೇ ಹಾಕೋದ್ರಿಂದ ತುಂಬ ಖುಷಿ ಸಿಗುತ್ತೆ. ನಾವೇ ಹಾಕಿದ್ದೀವಿ ಅನ್ನೋದಕ್ಕೆ ತುಂಬ ಒಂಥರ ಖುಷಿ ಸಿಗುತ್ತೆ. ಹಾಗಾಗಿ ನೀವೇ ಮನೆಯಲ್ಲಿ ಟ್ರೈ ಮಾಡಿ. ಈಗ ಮುಗೀತು. ಮತ್ತೊಂದು ಚೈನ್ ಹಾಕ್ಕೊಂಡು ಈ ದಾರಾನ ನಾನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ದಾರಾನ ಎಳೆದು ನಾನು ಕುಚ್ಚು ಕಟ್ಟಿ ನಿಮಗೆ ವರ್ಕ್ನ ತೋರಿಸ್ತೀನಿ. ಈ ವರ್ಕ್ ಸುತ್ತಲಿ ಬೇಕಿದ್ರೆ ನೀವು ಪರ್ಲ್ ಚೈನು ಅಥವಾ ಸ್ಟೋನ್ ಲೇಸು ಹಚ್ಕೋಬೋದು. ಅದು ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಹಾಗೇನೂ ಬಿಡ್ಬೋದು, ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ಮಾಡ್ಕೋಬೋದು. ಈಗ ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಈ ಪ್ಲೇಸಲ್ಲಿ. ನೋಡಿ ಕುಚ್ಚು ಕಟ್ಟಿದಾಗ ನನ್ನ ವರ್ಕ್ ಈ ಥರ ಕಾಣಿಸುತ್ತೆ. ನಾನು ಪರ್ಲ್ ಲೇಸ್ ಅಥವಾ ಸ್ಟೋನ್ ಲೇಸ್ ಹಚ್ಚಿಲ್ಲ, ನೀವು ಬೇಕಾದರೆ ಹಚ್ಕೋಬೋದು. ಈ ವರ್ಕ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು.